ಆಫೀಸ್ ಕಟ್ಟಿರೋದೇ ಭ್ರಷ್ಟಾಚಾರ ಮಾಡಕ್ಕೆ. ಯಾಕೆಂದ್ರೆ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಾ. ಅದಕ್ಕೆ ಬೇಕಾದ ದಾಖಲೆ ನಾವು ಕೊಡ್ತೀವಿ. ಭ್ರಷ್ಟಾಚಾರದ ಏನು ದಾಖಲೆ ಕೊಡ್ಲಿಲ್ಲ. ಅವರು ಸುಮ್ಮನೆ ಬಂದು ಇಲ್ಲಿ ಮಾತಾಡ್ಕೊಂಡು ಹೋದ್ರಷ್ಟೇ. ಸುಮ್ಮನೆ ಹೇಳೋದು ಏನು ಅದೇ ಭ್ರಷ್ಟಾಚಾರ ಒಂದು ಪಾಯಿಂಟ್ ಇಲ್ಲ, ಕೊಡಕ್ಕೆ ಅವ್ರಿಗೆ ದಾಖಲೆ ಇಲ್ಲ. ಭ್ರಷ್ಟಾಚಾರ ಅನ್ನೋ ವಿಚಾರ ಸುಳ್ಳು. ಯಾರೋ ಒಬ್ರು ರೋಡ್ ಆಗಿಲ್ಲ ಅಥವಾ ಏನೋ ಕಾಮಗಾರಿ ಆಗಿಲ್ಲ ಅಂತ ಹೇಳ್ಬೋದು ಬಿಟ್ರೆ, ಇಲ್ಲಿ ಮೂಡಿಗೆರೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಎಲ್ಲಾ ಜಾತಿಯವರು ಒಗ್ಗಟ್ಟಾಗಿದ್ದೀವಿ. ಇದಕ್ಕೆ ಜಾತಿಯ ಸ್ವರೂಪ ಯಾರು ಕೊಡಬಾರ್ದು, ಅದನ್ನ ಅಡ್ವಾಂಟೇಜ್ ಆಗಿ ಅದನ್ನ ಟ್ರಂಪ್ ಕಾರ್ಡ್ ಆಗಿ ಯಾರು ಇಟ್ಕೊಬಾರ್ದು. ಒಂದು ಜಾತಿನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡಬೇಡಿ. ಅಲ್ಲ ಅವರೇ ಹೇಳಿದ್ರು. ಇವರು ದೇವದತ್ತರು ಹೇಳ್ತಿರೋದು ಸಂಪೂರ್ಣವಾಗಿ ರಾಂಗ್ ಇದೆ. ಜಾತಿ ವಿಚಾರಗಳು ಇಲ್ಲಿ ಚರ್ಚೆ ಇಲ್ಲ. ಇವತ್ತು ದಾಖಲಾತಿ ಕೊಡ್ಲಿಕ್ಕೆ ದಾಖಲಾತಿ ಇಲ್ಲ ಅವ್ರ ಹತ್ರ. ಈ ಕಡೆ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಅವರು ಕೊಡೋಕ್ಕೂ ರೆಡಿ ಇಲ್ಲ. ವೇದಿಕೆ ಸಿಕ್ತು ಅಂತ ಹೇಳಿ ಬಾಯಿ ಬಂದಾಗ ಮಾತಾಡ್ಬೋದಲ್ಲ. ಟೋಟಲ್ ಆಗಿ ಇವರಿಗೆಲ್ಲರಿಗೂ ಕೂಡ ಕಣ್ಣಿಗೆ ಕಸ ಬಿದ್ದಂಗಾಗಿದೆ ಮೂಡಿಗೆರೆ ಕ್ಷೇತ್ರ. ನಮ್ಮ ಮನೆ ಒಳಗಿನ ಒಂದು ಸಣ್ಣ ವಿಚಾರ ಅಷ್ಟೇ, ಆಂತರಿಕ ವಿಚಾರ. ನಾವು ಒಂದೇ ಮನೆಯವರು, ನಾವು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಯಾವುದೇ ಕಂಪ್ಲೇಂಟ್ ಆಗಲ್ಲ. ವಾಕ್ ಸ್ವಾತಂತ್ರ್ಯ ಅನ್ನೋದು ಇದ್ದೇ ಇರ್ತದೆ. ಅದರಲ್ಲಿ ಮಾತಾಡೋದು, ಚರ್ಚೆ, ಹೊಗಳೋದು, ತೆಗಳೋದು ಇರ್ತದೆ. ಪಕ್ಷ ತೀರ್ಮಾನಕ್ಕೆ ಬದ್ಧ ಅಷ್ಟೇ. ನಯನ ಮೋಟಮ್ಮ ಪಕ್ಷದ ಕಚೇರಿಗೆ ಬರ್ತಾ ಇಲ್ಲ. ಅವರು ಮನೆಯಲ್ಲೇ ಕಾರ್ಪೊರೇಟ್ ಆಫೀಸನ್ನು ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಕಾರ್ಪೊರೇಟ್ ಆಫೀಸನ್ನು ಮಾಡ್ಕೊಂಡಿರೋದೇ ಭ್ರಷ್ಟಾಚಾರ ಮಾಡೋಕೆ ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ ಮುಖಂಡ ದೀಪಕ್ ಅನ್ನುವಂಥವರು ಕೊಟ್ಟಿದ್ದರು. ಇದೀಗ ದೀಪಕ್ ಹೇಳಿಕೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರಾದಂಥ ಚೇತನ್ ಅನ್ನುವರು ದೀಪಕ್ ಅವರ ವಿರುದ್ಧ ಜಾತಿ ನಿಂದನೆಯನ್ನು ಕೇಸ್ ತಗೋಬೇಕು, ಅಟ್ರಾಸಿಟಿ ಕೇಸನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಕೊಂಡು ಆಲ್ದೂರು ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಹಾಗಾಗಿ ಒಂದ್ ಕಡೆ ನಯನ ಮೋಟಮ್ಮ ವಿರುದ್ಧವಾದಂತ ಒಂದು ಪಡೆ ಏನಿದೆ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಇನ್ನೊಂದ್ ಕಡೆಗೆ ನಯನ ಮೋಟಮ್ಮ ಪರವಾಗಿರುವಂತ ತಂಡ ಕೂಡ ಏನೊಂದು ಆಲ್ದೂರಿನ ಪೊಲೀಸ್ ಠಾಣೆಯಲ್ಲಿ ಇರುವಂತದ್ದು. ಎರಡು ಕಡೆಯಲ್ಲೂ ಕೂಡ ಒಂದು ರೀತಿಯಾಗಿ ವಾಕ್ ಸಮರ ನಡೀತಾ ಇದೆ, ಮಾತಿನ ಚಕಮಕಿ ನಡೀತಾ ಇದೆ. ಒಂದು ಹಂತಕ್ಕೆ ನಯನ ಮೋಟಮ್ಮರ ವಿರುದ್ಧ ನೀವು ಭ್ರಷ್ಟಾಚಾರದ ಆರೋಪವನ್ನ ಮಾಡಿದಿರಿ, ದಾಖಲೆಯನ್ನ ಕೊಡಿ ಅಂತ ಹೇಳ್ಕೊಂಡು ನಯನ ಮೋಟಮ್ಮ ಪರವಾದಂತ ಬೆಂಬಲಿಗರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಪಟ್ಟನ್ನ ಹಿಡಿದಿದ್ದಾರೆ. ಇನ್ನೊಂದ್ ಕಡೆಗೆ ಅದೇ ಒಂದು ಪಟ್ಟನ್ನ ಇಲ್ಲ ನಾವು ದಾಖಲೆಯನ್ನ ಕೊಡ್ತೀವಿ, ಎಲ್ಲದಕ್ಕೂ ಸಮಯ ಬರಲಿ ಅಂತ ಹೇಳ್ಕೊಂಡು ನಯನ ಮೋಟಮ್ಮ ವಿರುದ್ಧ ಏನೊಂದು ಮೊನ್ನೆ ಒಂದಷ್ಟು ಮುಖಂಡರು ಮಾತನ್ನ ಆಡಿದ್ರು, ಹೇಳಿಕೆಯನ್ನ ನೀಡಿದ್ರು. ಅವರು ಹೇಳ್ತಿರುವಂತದ್ದು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ನಾನೀಗ ಡೈರೆಕ್ಟ್ ಈ ಕೇಸ್ ಏನಿದೆ ಆಲ್ದೂರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿರುವಂತದ್ದು, ಇಲ್ಲಿ ಆಗ್ತಿರುವಂತ ಬೆಳವಣಿಗೆಗಳೇನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಪಬ್ಲಿಕ್ ಇಂಪ್ಯಾಕ್ಟ್ ತೆರೆದಿಡಲಿದೆ. ಬನ್ನಿ ನೋಡ್ಕೊಂಡು ಬರೋಣ. ಚೇತನ್ ಅಂತ ಹೇಳಿ ಏನು ಈಗ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಕೊಂಡು ನಾನು ಕಂಪ್ಲೇಂಟ್ ಮಾಡಿದ್ದೆ. ಭ್ರಷ್ಟಾಚಾರದ ಏನು ದಾಖಲೆ ಕೊಡ್ಲಿಲ್ಲ. ಅವರು ಸುಮ್ಮನೆ ಬಂದು ಇಲ್ಲಿ ಮಾತಾಡ್ಕೊಂಡು ಹೋದ್ರಷ್ಟೇ. ಏನು ದಾಖಲೆ ಕೊಡ್ಲಿಲ್ಲ. ದಾಖಲೆ ಕೊಡೋಕ್ಕೆ ದಾಖಲೆನೂ ಇಲ್ಲ ಅನ್ಸುತ್ತೆ. ನೀವೇನು ಮಾಡೋಕ್ಕಾಗತ್ತೆ? ಹಂಗಾಗಿ ಸರಿ ಮಾಡ್ಕೊಂಡು ಅಷ್ಟೇ. ನಮ್ಮ ಪಾರ್ಟಿದಲ್ಲ, ನಾವು ಸರಿ ಮಾಡ್ಕೊಂತೀವಿ. ಭ್ರಷ್ಟಾಚಾರ ಅಂತ ಸುಮ್ಮನೆ ಹೇಳೋದು ಏನು ಅದೇ ಹೇಳಿ. ನಾವು ಭ್ರಷ್ಟಾಚಾರ ಒಂದು ಪಾಯಿಂಟು ಇಲ್ಲ, ಕೊಡೋಕೆ ಅವ್ರಿಗೆ ದಾಖಲೆ ಇಲ್ಲ ಅಷ್ಟೇ, ಏನಿಲ್ಲ. ವೈಯಕ್ತಿಕ ದ್ವೇಷ ಅಷ್ಟೇ, ಅವ್ರದ್ದು ಬೇರೆ ಏನಿಲ್ಲ. ನಮ್ಮ ಮೀಸಲು ಕ್ಷೇತ್ರಲ್ಲ, ಎಲ್ಲರದು ಅದೇ ಹಣೆ ಬರ. ಎಷ್ಟು MLA ಆಗಿದ್ದಾರೆ, ಎಲ್ಲ MLA ಮೇಲೆ ಗೂವೆ ಕೂರ್ಸೋದೆ ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟೇ ಸಿಂಪಲ್ ಆಗಿ ಆಗಿರೋದು. ನಮ್ಮ ಪಾರ್ಟಿಗೆ ಮಧ್ಯೆ ಏನು ಗಲಾಟೆ ಆಗಿದೆ ಅದು ಆ ವಿಚಾರ ಬಿಟ್ಟು ಇಲ್ಲಿ ಭ್ರಷ್ಟಾಚಾರ ಅನ್ನೋದನ್ನ ಮೇಡಮ್ ಮೇಲೆ ಹೈಲೈಟ್ ಮಾಡೋಕ್ಕೋಸ್ಕರ ಅದೊಂದು ಯೂಸ್ ಮಾಡ್ಯಾರೆ. ಇಲ್ಲಿ ನೀವೆಲ್ಲ ತಿಳ್ಕೋಬೇಕಾಗಿರೋದು ಏನೇ ಅಂದರೆ, ನಯನ ಮೋಟಮ್ಮನ್ನ ಇಡೀ ಕ್ಷೇತ್ರದಲ್ಲಿ ನೀವು ಬೇಕಾದ್ರೆ ಕೇಳಿ, ಯಾರೇ BJP ಅವರು ಟೀಕೆ ಮಾಡ್ಬೋದು ರೋಡ್ ಆಗಿಲ್ಲ ಅಂತ, ಬಟ್ ಭ್ರಷ್ಟಾಚಾರ ಅಂತ ಇಡೀ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಅಥವಾ ರಾಜ್ಯದಲ್ಲಿ ಯಾರೂ ನಯನ ಮೋಟಮ್ಮ ಅವ್ರನ್ನ ಇವತ್ತು ತನಕ ಹೇಳಿಲ್ಲ. ನಮ್ಮ ಪಾರ್ಟಿ ಚೌಕಟ್ಟೊಳಗೆ ಎಲ್ಲ ತೀರ್ಮಾನ ಆಗಿ ಮುಂದೆ ನಾವು ನೀಟಾಗಿ ನಡೆಸ್ಕೊಂಡು ಹೋಗ್ತೀವಿ. ಆರೋಪ 100% ಸುಳ್ಳು ಅಂದರೆ ಸತ್ಯಕ್ಕೆ ದೂರ ಆಧಾರ ರಹಿತ. ನಯನ ಮೋಟಮ್ಮ ಅವರು ಭ್ರಷ್ಟಾಚಾರ ಅನ್ನೋ ವಿಚಾರ ಸುಳ್ಳು. ಯಾರೋ ಒಬ್ರು ರೋಡ್ ಆಗಿಲ್ಲ ಅಥವಾ ಏನೋ ಕಾಮಗಾರಿ ಆಗಿಲ್ಲ ಅಂತ ಹೇಳ್ಬೋದು ಬಿಟ್ರೆ, ಇಲ್ಲಿ ಮೂಡಿಗೆರೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಭ್ರಷ್ಟಾಚಾರ ಮಾಡಿದರೋ ಮಾಡಿಲ್ವೋ ಅದು ಅವ್ರವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದು ಅವ್ರವ್ರ ವಿಚಾರ. ಆದರೆ ನಾನು ಒಬ್ಬ ಯುವ ಮುಖಂಡನಾಗಿ ಹೆಂಗೆ ಹೇಳ್ತೀನಿ ಅಂದರೆ, ಈ ಹಿಂದೆ ನಮ್ಮ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಸ್ಟಾರ್ಟ್ ಆದ KH ರಂಗನಾಥ್ ಅವರು ಆ ಟೈಮಿಂದನೂ ನಮ್ಮ ಮೀಸಲು ಕ್ಷೇತ್ರ ಇರೋದು. ಇದಕ್ಕೆ ಜಾತಿಯ ಪಟ್ಟ ಕಟ್ಟೋದೇನು ಬೇಕಾಗಿಲ್ಲ. ಯಾರೂ ಜಾತಿಯ ಪಟ್ಟ ಕೆಟ್ಟಿಲ್ಲ. ನಾವು ಎಲ್ಲಾ ಜಾತಿಯವರು ಒಟ್ಟಿಗೆ ಇದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಮುಸ್ಲಿಮ್ಸ್ ಇರ್ಬೋದು, SC ಗಳಿರ್ಬೋದು, ಗೌಡ್ರುಗಳಿರ್ಬೋದು, ಎಲ್ಲ ಜಾತಿಯವರು ಒಗ್ಗಟ್ಟಾಗಿದ್ದೀವಿ.
ಇದಕ್ಕೆ ಜಾತಿಯ ಸ್ವರೂಪ ಯಾರು ಕೊಡಬಾರ್ದು, ಅದನ್ನ ಅಡ್ವಾಂಟೇಜ್ ಆಗಿ ಅದನ್ನ ಟ್ರಂಪ್ ಕಾರ್ಡ್ ಆಗಿ ಯಾರು ಇಟ್ಕೊಬಾರ್ದು. ಎಲ್ಲ ಸಮಾನತೆ ಆಗಿರಬೇಕು. ಇದು ನಮ್ಮ ಆಂತರಿಕ ಏನು ಇವಾಗ ನಮ್ಮ ಪಕ್ಷದ ಬೆಳವಣಿಗೆಗಳು ನಡೀತಿದೆ, ಅದು ಹೈಕಮಾಂಡ್ ನೋಡ್ತಿದೆ. ಅಲ್ಲಿಂದ ಏನೇನು ಮಾಡಬೇಕು ಅವ್ರು ಮಾಡ್ತಾರೆ. ಆದರೆ ಇದು ಎಲ್ಲರಿಗೂ ನಾನು ಕೇಳೋದು, ಒಂದು ಜಾತಿನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡಬೇಡಿ. ವಿಚಾರ ಬಂದಿಲ್ಲ ಇಲ್ಲಿ. ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ನಡೆದಂತ ಅಲ್ಲ ಅವರೇ ಹೇಳಿದ್ರು, ಅಲ್ಲ ಅವರೇ ಸುಮ್ಮನೆ ಜಾತಿ ವಿಚಾರ ಇಲ್ಲಿ ಯಾರು ಮಾತಾಡಿಲ್ಲ ಸರ್. ಇಲ್ಲಿ ಈಗ ಇವರು ದೇವದತ್ತರು ಹೇಳ್ತಿರೋದು ಸಂಪೂರ್ಣವಾಗಿ ರಾಂಗ್ ಇದೆ. ಜಾತಿ ವಿಚಾರಗಳು ಇಲ್ಲಿ ಚರ್ಚೆ ಇಲ್ಲ. ಮೊನ್ನೆ ಮಾತಾಡಿರೋದು ಒಂದೇ ವಿಷಯ ನಮಗೆಲ್ಲರೂ ಗೊತ್ತಾಗಬೇಕಾಗಿರೋದು, ಕಾಂಗ್ರೆಸ್ ಪಾರ್ಟಿ ಆಫೀಸ್ನಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ದೀಪಕ್ ಅವರು. ಆ ದಾಖಲಾತಿಗಳನ್ನ ಕೊಡಿ ಅಂತ ಚೇತನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಆ ದಾಖಲಾತಿ ಕೊಡಲಿಕ್ಕೆ ದಾಖಲಾತಿ ಇಲ್ಲ ಅವ್ರ ಹತ್ರ. ಈ ಕಡೆ ಈಗ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಅವರು ಕೊಡೋಕ್ಕೂ ರೆಡಿ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ನಮ್ಮ ಕುಟುಂಬದೊಳಗಡೆ, ಕಾಂಗ್ರೆಸ್ ಕುಟುಂಬದೊಳಗಡೆ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ, ಸರ್ ಮಾಡ್ಕೊಳ್ತೀವಿ ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಾವು ಹೊರಗಡೆ ಬಂದಿದ್ವಿ. ಬಟ್ ಈ ಭ್ರಷ್ಟಾಚಾರದ ವಿಚಾರನ ಮಾತಾಡಿದ್ರೆ ಹೊರತು ಇದುವರೆಗೂ ಒಂದೇ ಒಂದು ದಾಖಲೆ ಕೊಡೋಂಥದ್ದು ಅವ್ರ ಹತ್ರ ಇಲ್ಲ. ಚೇತನ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಕರೆಕ್ಟ್ ಇದೆ. ಅವ್ರ ದಾಖಲಾತಿ ಕೊಟ್ಟೋಗಿದ್ರೆ ನಾವು ಇವತ್ತು ದೀಪಕ್ ಅವ್ರನ್ನ ಒಪ್ಕೊಳ್ತಿದ್ದು. ಅವ್ರ ಹತ್ರ ಯಾವುದೇ ದಾಖಲಾತಿಗಳು ಇಲ್ಲ ಕೊಡಲಿಕ್ಕೆ. ಸುಮ್ಮನೆ ಆರೋಪ ಮಾಡೋಕ್ಕಿಂತ ಮುಂಚೆ 100 ಸರಿ ಆಲೋಚನೆ ಮಾಡಬೇಕು, ಯಾರ ಬಗ್ಗೆ ಎಲ್ಲಿ ಏನು ಮಾತಾಡ್ತಾ ಇದೀವಿ ಅಂತ. ಇವ್ರು ಏಕಾಏಕಿ ಬಂದು ವೇದಿಕೆ ಸಿಕ್ತು ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡಿ ಹೋಗೋದಲ್ಲ. ಅವ್ರು ಒಳ್ಳೆ ರೀತಿಯಲ್ಲಿ ದಾಖಲಾತಿ ಹಿಡ್ಕೊಂಡು ಮಾತಾಡಿಲ್ಲ, ದಾಖಲಾತಿ ಕೊಟ್ಟು ಹೋಗ್ಲಿ. ಅವರು ಆಲ್ದೂರ್ ಬ್ಲಾಕ್ ಇಂದವ ದೀಪಕ್ ಅವರು ಒಬ್ರು ಮಾತಾಡಿರೋದು ಇಡೀ ನಮ್ಮ ಬ್ಲಾಕಿಗೆ ಬೇಜಾರಾಗಿದೆ. ಕಾಂಗ್ರೆಸ್ ದುಡ್ದಾರೆ, ಇವರು 3 ವರ್ಷದಲ್ಲಿ ಕಾಂಗ್ರೆಸ್ ಬಂದ್ಕೊಂಡು ನಾನು ಮಾಡಿದ್ದೀನಿ ಅಂತ ಹೇಳಿದ್ದು. ದೀಪಕರ್ ಪಾರ್ಟಿಲಿ ಯಾವ್ದಕ್ಕೂ ಸರ್ ಅಧಿಕೃತ ಕೂತ್ಕೊಂಡಿಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ, ಬೇಡಪ್ಪ ನಿಂದು ನಂಬರ್ ಬೇಡ, ಬ್ಲಾಕ್ ಲಿಸ್ಟಿಗೆ ಹಾಕಿದ್ದೀನಿ ಅಂತ ಅಂದ್ರೆ ಏನ್ ಸರ್ ಅರ್ಥ ಅದು? ದೀಪಕರು ನನ್ನ ಹೋಬಳಿಲೇ ಬರ್ತಾರೆ, ಆಣೂರು ಪಂಚಾಯತಿಲಿ ಬರ್ತಾರೆ. ಅವ್ರು ವೈಯಕ್ತಿಕವಾಗಿ ನಯನ ಮೇಡಮ್ ದುಡಿರೋದು. ಯಾವುದೇ ಕೇಳು ಭ್ರಷ್ಟಾಚಾರ ಆರೋಪ ನಯನ ಮೇಡಮ್ ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಹೋಬಳಿ ಪ್ರತಿಯೊಂದು ಕಡೆನೂ ಕೆಲಸ ಕೊಟ್ಟಿದ್ದಾರೆ, ಪ್ರತಿಯೊಂದು ಕಾರ್ಯಕರ್ತರು ಕೇಳ್ಕೊಂಡೆ ಕೆಲಸ ಮಾಡಿರೋದು. ಅವ್ರು ಭ್ರಷ್ಟಾಚಾರ ಅಂತ ಮಾತು ಕೊಟ್ಟಿರೋದು ಅದು ಸುತ್ತಪ್ಪು. ಯಾಕೆಂದ್ರೆ ಅದಕ್ಕಾಗಿ ನಮ್ಮ ಚೇತನ್ ಅವರು ಕಂಪ್ಲೇಂಟ್ ಮಾಡಿದ್ದು. ಅವರು ಸುಮ್ಮನೆ ಆರೋಪ ಮಾಡಿ ಅವ್ರ ಮನೆ ವೈಯಕ್ತಿಕ ತೀರ್ಸಕ್ಕಾಗಿ ಯಾವುದೋ ಸ್ಟೇಜಲ್ಲಿ ಭಾಷಣ ಸಿಕ್ತು ಅಂತೇಳಿ ಆ ಥರ ಎಲ್ಲ ಮಾತಾಡಬಾರ್ದು. MLA ಈ ಥರದ MLA ನಮ್ಗೆ ಎಲ್ಲೂ ಸಿಕ್ಕಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವರು ನಮ್ಮ ಇಡೀ ಆಲ್ದೂರ್ ಬ್ಲಾಕ್ ಇಂದವ ದೀಪಕರ್ ಒಬ್ರು ಮಾತಾಡಿರೋದು ಇಡೀ ನಮ್ಮ ಬ್ಲಾಕಿಗೆ ಬೇಜಾರಾಗಿದೆ. ಎಲ್ಲರೂ ನಮ್ಮ ಬ್ಲಾಕಲ್ಲಿ ಒಗ್ಗಟ್ಟಾಗಿದ್ದೀವಿ, ಹಿರಿಯರು ಎಲ್ಲರೂ ಇದ್ದಾರೆ ಅಲ್ಲ ಅವ್ರು ಅಂತೇಳಿ. ಅದರಲ್ಲಿ ನನ್ನ ಹೋಬಳಿಲಿ ಆಣೂರಿಂದ ಬಂದು ಆಣೂರಲ್ಲಿ ದುಡ್ದಂಥವ್ರು ತುಂಬ ಜನ ಇದ್ದಾರೆ. ಹಿಂದಿಂದ ಆಣೂರಲ್ಲಿ ಕಾಂಗ್ರೆಸ್ ದುಡ್ದಾರೆ, ಇವರು 3 ವರ್ಷದಲ್ಲಿ ಕಾಂಗ್ರೆಸ್ ಬಂದ್ಕೊಂಡು ನಾನು ಮಾಡಿದ್ದೀನಿ ಅಂತ ಹೇಳಿದ್ದು ಶುದ್ಧ ತಪ್ಪು. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ನವ್ರಿಗೆಲ್ಲ ಬೇಜಾರಾಗಿದೆ. ನಾವು ಮೇಡಮ್ಗೆ ರಾತ್ರಿ ಆಗಲು ಕೆಲಸ ಮಾಡಿದ್ವಿ. ಅವ್ರು ಮಂಗಳೂರಲ್ಲಿ ಇದ್ಕೊಂಡು ನಮಗೆಲ್ಲ ಈ ಥರ ಹೇಳಿ ನಮ್ಗೆ ಗೊಂದಲ ಮಾಡೋದು ಬೇಡ. ದೀಪಕರ್ ಪಾರ್ಟಿಲಿ ಯಾವುದಕ್ಕೂ ಸರ್ ಅಧಿಕೃತ ಕೂತ್ಕೊಂಡಿಲ್ಲ, ಯಾವ ಮೀಟಿಂಗಿಗೆ ಬರಲ್ಲ. ಒಂದು ಬೆಂಗಳೂರು ಕಾರ್ಯಕ್ರಮಕ್ಕೆ ಹೋದು ಬಂದಿಲ್ಲ. ಆಮೇಲೆ ನಾವು ದಾವಣಗೆರೆ ಕಾರ್ಯಕ್ರಮ ಎಲ್ಲೂ ಒಂದು ಮೀಟಿಂಗಿಗೆ ಅಟೆಂಡ್ ಮಾಡಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ, ಬೇಡಪ್ಪ ನಿಂದು ನಂಬರ್ ಬೇಡ, ಬ್ಲಾಕ್ ಲಿಸ್ಟಿಗೆ ಹಾಕಿದ್ದೀನಿ ಅಂತ ಅಂದ್ರೆ ಏನು ಸರ್ ಅರ್ಥ ಅದು? ಬ್ಲಾಕ್ ಲಿಸ್ಟಿಗೆ ನಾವು ಯಾರನ್ನ ಅರ್ಥ ಮಾಡೋದು? ಈಗ ಹೋಗಿ ಯಾವುದೋ ಒಂದು ಸ್ಟೇಜ್ ಸಿಕ್ಕಿ ಒಂದು ಮೈಕಲ್ಲಿ ಮಾತಾಡೋದಾ? ನಾವು ಯಾರಿಗೆ ಫೋನ್ ಮಾಡೋದು? ಹಂಗಾಗಿ ನಮ್ಮ ಕೃಷ್ಣ ಹುಡ್ರು ಇವರೆಲ್ಲ ಹಿರಿಯರು ಹೇಳಿ ಎಲ್ಲ ಒಟ್ಟಾಗಿ ಹೋಗೋಣ ಅಂತೇಳಿ ನಾನು ಇದ್ದೀನಿ. ಮಾತಾಡೋ ಭರಾಟೆ ಒಳಗಡೆ ಜನ ಮುಂದ್ಗಡೆ ಚಪ್ಪಾಳೆ ಹೊಡಿತಾರೆ ಅಂತ ನಾವು ಏನೇನೋ ಮಾತಾಡೋದಲ್ಲ. ಅದಕ್ಕೆ ಚೇತನ್ ಅಂತಕ್ಕಂಥ ನಮ್ಮ ಹುಡುಗ ಇವತ್ತು ಕಂಪ್ಲೇಂಟ್ ಕೊಟ್ಟದ್ದು ಏನಂತಂದ್ರೆ ಭ್ರಷ್ಟಾಚಾರದ ದಾಖಲೆಗಳನ್ನ ನೀವು ಕೊಡಿ, ನಮಗೂ ಸ್ವಲ್ಪ ಗೊತ್ತಾಗಬೇಕು, ನಮಗೆ ಅವ್ರ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಅವರು ಕೇಸನ್ನು ಕೊಟ್ಟಿದ್ರು. ಶ್ರೀಮತಿ ಮೋಟಮ್ಮನವರು ಈ ಕ್ಷೇತ್ರದ MLA ಆದಾಗ, ಮಂತ್ರಿ ಆದಾಗ ಅವರಿಗೆ ಅಟ್ರಾಸಿಟಿ ಮೋಟಮ್ಮ ಅಂತ ಹೇಳಿ ಇದೇ ಜನ ಅಟ್ರಾಸಿಟಿ ಮೋಟಮ್ಮ ಅಂತ ಕರೆದ್ರು. ಆನಂತರ ಶ್ರೀ BB ನಿಂಗಯ್ಯನವರು MLA ಆದ್ರು, ಮಂತ್ರಿ ಆದ್ರು, ಅವರು ಬಿಸ್ಲೇರಿ ವಾಟರ್ಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳಿ ಅವ್ರ ವಿರುದ್ಧ ಆರೋಪ ಮಾಡಿದ್ರು. ಆನಂತರ ಕುಮಾರಸ್ವಾಮಿ ಅವರ ಮೇಲೆ ಇಲ್ಲ ಸಲದ 108 ಆರೋಪಗಳನ್ನ ಮಾಡಿದ್ದಾರೆ. ಇವತ್ತು ಆನೆ ತುಳಿದಾಗ ಕುಮಾರಸ್ವಾಮಿ ಅವ್ರನ್ನ ಕೊಲೆ ಮಾಡಲಿಕ್ಕೂ ಕೂಡ ಈ ಜನ ಅವತ್ತು ಪ್ರಯತ್ನ ಮಾಡಿದ್ರು, ನಿಮಗೆಲ್ಲ ಗೊತ್ತಿದೆ. ಇದ್ರ ಜೊತೆಗೆ ಇವತ್ತು ನಯನ ಮೋಟಮ್ನನ್ನು ಇವತ್ತು ಯಾವುದೇ ಆರೋಪಗಳನ್ನ ಮಾಡ್ಲಿಕ್ಕೆ ಸಾಧ್ಯವಾಗದಿರೋ ಕಾರಣಕ್ಕೆ ಭ್ರಷ್ಟಾಚಾರಿ ಅಂತ ಕಟ್ಟಿದ ಯಾಕಂತಂದ್ರೆ ಟೋಟಲ್ ಆಗಿ ಇವರಿಗೆಲ್ಲರಿಗೂ ಕೂಡ ಕಣ್ಣಿಗೆ ಕಸ ಬಿದ್ದಂಗಾಗಿದೆ ಮೂಡಿಗೆರೆ ಕ್ಷೇತ್ರ. ನಮ್ಮ ಕಡೆ ಕಸ ಬಿದ್ದಾಗ ನಾವು ಹೇಗೆ ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡ್ತೀವೋ ಈ ಮೀಸಲು ಕ್ಷೇತ್ರವನ್ನು ಮೂಡಿಗೆರೆಯಿಂದ ತೆಗಿಬೇಕು. ಇದರಿಂದ ಇರ್ತಕ್ಕಂಥ ಹುನ್ನಾರ ಬಿಟ್ಟರೆ ಮತ್ತಿನ್ನೇನು ಅಲ್ಲ. ಇಲ್ಲ, ಈ ಪಕ್ಷದ ತೀರ್ಮಾನ ಇಲ್ಲಿ ಹಿರಿಯರೆಲ್ಲ ತೀರ್ಮಾನ ಮಾಡಿದ್ದಾರೆ, ಹಾಗಾಗಿ ಮುಂದೆ ಮಾತಾಡೋಣ ಅಷ್ಟೇ. ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಷ್ಟೇ, ಪಕ್ಷದ ತೀರ್ಮಾನಕ್ಕೆ ಬದ್ಧ. ಈಗ ಇದು ನಮ್ಮ ಮನೆ ಒಳಗಿನ ಒಂದು ಸಣ್ಣ ವಿಚಾರ ಅಷ್ಟೇ, ಆಂತರಿಕ ವಿಚಾರ. ಅದ್ರ ಬಗ್ಗೆ ಯಾರೋ ಒಬ್ರು ಯುವಕರು ಕಾನೂನುಗಳ ಪರಿಚಯದಲ್ಲಿರ್ತಕ್ಕಂಥವ್ರು ಯಾರೋ ಅರ್ಜಿ ಕೊಟ್ಟಿದ್ದಾರೆ. ನಾವು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತು ತೀರ್ಮಾನ ಮಾಡ್ಕೊಳ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿದ್ದೀವಿ. ಏನೋ ಒಂದು ಈಗ ನಂಗೆ ಅವ್ರು ಹೇಳ್ದಂಗೆ ಒಂದು ಮಾತೇನೋ ಬಂದಿತ್ತು ಅಷ್ಟೇ, ಅದೊಂದು ಗೊತ್ತಿದ್ದು ಏನೋ ಇಲ್ಲದೆ ಇದು ಮಾಡಿದ್ದಾರೆ. ಆದರೆ ಬಟ್ ಇದನ್ನ ನಾವು ಏನೋ ಒಂದು ಪಕ್ಷದ ಇದರಲ್ಲಿ ನಾವು ಅಡಿಯಲ್ಲಿ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಹೇಳಿದ್ದಾರೆ ನಮ್ಮ ಸೋಮೇಗೌಡರು ಸರ್, ಶಾಸಕರ ನಿರ್ದೇಶನ ಮೇರೆಗೆ ನಾವು ಒಂದೇ ಪಕ್ಷದವರಾಗಿಂದ ನಾವು ಪಕ್ಷದೊಳಗೆ ಅದೇನಿದೆ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಒಂದು ರಾಜಕೀಯ ಪಕ್ಷ ಅಂತಂದ್ರೆ ಆಂತರಿಕ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇರ್ತವೆ, ಅದು ಪಕ್ಷದೊಳಗೆ ಮುಗಿಬೇಕು. ಪೊಲೀಸ್ ಠಾಣೆ ಒಳಗೂ ಬಂದಿದ್ದು ಬಹಳ ದುರದೃಷ್ಟಕರವಾದಂಥ ವಿಚಾರ. ಈಗ ಎಲ್ಲ ತೀರ್ಮಾನ ಆಗಿದೆ, ಅರ್ಜಿ ಕೊಟ್ಟವರು ಅರ್ಜಿನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಗೊಂದಲನ ಎಲ್ಲ ಇಲ್ಲಿಗೆ ಮುಗ್ದಿದೆ. ಹೈಕಮಾಂಡ್ ಈ ವಿಚಾರದಲ್ಲಿ ಮುಂದಿನ
ಕ್ರಮನ ತಗೊಳ್ತದೆ. ಕಂಪ್ಲೇಂಟ್ ದೀಪಕ್ ಅವರಿಗಾಗಲಿ ಚೇತು ಅವರಿಗಾಗಲಿ ಡಿಸ್ಕಸ್ ಏನು ಆಗಲಿಲ್ಲ. ನಾವು ಒಂದೇ ಮನೆಯವರು, ನಾವು ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಯಾವುದೇ ಕಂಪ್ಲೇಂಟ್ ಆಗಲ್ಲ. ಹೈಕಮಾಂಡು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅದು ಬಗೆಹರಿಯುತ್ತೆ. ಒಂದೇ ಮನೆಯ ಒಂದು ಭಿನ್ನಾಭಿಪ್ರಾಯ ಅಷ್ಟೇ. ಇನ್ಸಿಡೆನ್ಸ್ ನಡೆದಾಗ ನಾನೇ ಸಭೆ ಕರೆದಿದ್ದೆ. ಅದರಲ್ಲಿ ಈಗ ಸಂವಿಧಾನದ ಪ್ರಕಾರ ವಾಕ್ ಸ್ವಾತಂತ್ರ್ಯ ಅನ್ನೋದು ಇದ್ದೇ ಇರ್ತದೆ. ಅದರಲ್ಲಿ ಮಾತಾಡೋದು, ಚರ್ಚೆ, ಹೊಗಳೋದು ತೆಗಳೋದು ಇರ್ತದೆ. ಅದನ್ನ ಬೀದಿಗೆ ತಂದ್ಕೊಂಡು ಕಂಪ್ಲೇಂಟು, ಪೊಲೀಸ್ ಸ್ಟೇಷನ್ನು, ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಅದನ್ನ ಈಗ ಪೊಲೀಸ್ ಸ್ಟೇಷನಲ್ಲಿ ಇತ್ಯರ್ಥ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರುಗಳು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಶಾಸಕರ ವಿರುದ್ಧ ಆಗಲಿ, ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಗಲಿ, ಆಲ್ದೂರು ಮೂಡಿಗೆರೆಯವರ ವಿರುದ್ಧ ಭಿನ್ನಾಭಿಪ್ರಾಯ ಇಲ್ಲ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡು ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.